ಅತ್ತೆಯವ್ರೆ? ವೀರು, ನಿನಗೆ ಒಂದು ಜವಾಬ್ದಾರಿ ವಹಿಸಿದ್ದೆ. ನೀನು ಯಾವುದೇ ವಿಷಯನೂ ಪದೇ ಪದೇ ಹೇಳಿಸ್ಕೊಳ್ಳೋನಲ್ಲ. ಅದು ನೀವು ಹೇಳಿದ ಕೆಲಸ ಆದಷ್ಟು ಬೇಗ ಆಗುತ್ತೆ ಅತ್ತೆಯವ್ರೆ. ಶ್ರಾವಣಿನ ಸುಬ್ಬನ ಕರೆಸಿ ಆಸ್ತಿ ವರ್ಗಾವಣೆ ಕೆಲಸ ಮುಗಿಸ್ಕೊಡ್ತೀನಿ. ಹಾಗಿದ್ರೆ ನೀನು ಇನ್ನೂ ಅವ್ರ ಜೊತೆ ಮಾತಾಡಿಲ್ಲ ಅಂತ ಆಯ್ತು. ವೀರು, ನಮ್ಮ ಯಜಮಾನ್ರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಯಾರಾದರೂ ನಮ್ಮನ್ನು ನಂಬಿ ಒಂದು ಕೆಲಸ ವಹಿಸಿದ್ರೆ ಎಷ್ಟೇ ಕಷ್ಟ ಆದರೂ ಆ ಕೆಲಸನ ಆದಷ್ಟು ಬೇಗ ಮಾಡಿ ಮುಗಿಸ್ಬೇಕು ಅಂತ. ಈ ಮಾತನ್ನ ನನಗಿಂತ ನಿನಗೆ ಜಾಸ್ತಿ ಹೇಳಿದ್ದು. ನೀನು ಹಾಗೆ ನಡ್ಕೋತಿದ್ದೆ ಕೂಡ. ಆದರೆ ಈಗ ಶ್ರಾವಣಿ ನಿನ್ನ ಮಗಳು, ಅವಳಿಗೆ ನೀನೇ ಫೋನ್ ಮಾಡಿ ಕರೆಯೋಕ್ಕೆ ಬದಲು ಆ ಜವಾಬ್ದಾರಿನ ಇನ್ಯಾರಿಗೋ ವಹಿಸಿದ್ದೀಯ. ಕ್ಷಮಿಸಿ ಅತ್ತವ್ರೆ, ನಾನು ಸುರೇಂದ್ರಂಗೆ ಹೇಳಿ ಶ್ರಾವಣಿಗೆ ಕಾಲ್ ಮಾಡಿಸ್ಬಾರ್ದಿತ್ತು. ನಿಮ್ಮ ಮಾತಿಗೆ ನಿಜವಾದಾಗ ಬೆಲೆ ಕೊಡೋದಾದರೆ ನಾನೇ ಫೋನ್ ಮಾಡಬೇಕಾಗಿತ್ತು. ಈಗ ಮಾಡ್ತೀನಿ ಅತ್ತವ್ರೆ. ನಿಂತ್ಕೋವೀರು, ನಿನ್ನ ಮಗಳು ಶ್ರಾವಣಿಗೆ ಫೋನ್ ಮಾಡೋಕ್ಕೆ ಅಲ್ಲಿ ಇಲ್ಲಿ ಯಾಕೆ ಹೋಗಬೇಕು? ಇಲ್ಲೇ ನನ್ನ ಎದುರುಗಡೆನೆ ಅವಳಿಗೆ ಕಾಲ್ ಮಾಡು. ಅವಳನ್ನು ಮನೆ ಕರೆಸೋ ಉದ್ದೇಶ ಏನೇ ಇರಲಿ, ಆದರೆ ಮೊದಲನೇ ಸಲ ನಿನ್ನ ಮಗಳು ಅಳಿಯನ್ನ ಮನೆ ಕರಿತಿದೀಯ ಅನ್ನೋವಾಗ ಆದ್ರಿಂದ ನಿನ್ನ ಮಾತಲ್ಲಿ ಪ್ರೀತಿ ಆತ್ಮೀಯತೆ ಇರಬೇಕು. ಅದು ದೊಡ್ಡ ಮನೆ ಸಂಸ್ಕಾರ. ಏನಂತೀಯ ವೀರು? ಇಲ್ಲೇ ಕಾಲ್ ಮಾಡು. ಈ ಟೈಮಲ್ಲಿ ಯಾರಪ್ಪ ಕಾಲ್ ಮಾಡ್ತಿದ್ದಾರೆ? ಅಪ್ಪ ಕಾಲ್ ಮಾಡ್ತಿದ್ದಾರೆ. ಅಪ್ಪ. ಶ್ರಾವಣಿ, ಹೇಗಿದ್ಯಮ್ಮ? ಏನು ಮಾಡ್ತಿದ್ಯಾ? ನಾನು ಚೆನ್ನಾಗಿದ್ದೀನಿ ಅಪ್ಪ. ನಾನು ನಿಮ್ಮ ಜೊತೆನೇ ಮಾತಾಡ್ತಾ ಇದ್ದೀನ. ಅದು ನಾನು ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟೆ, ಹಾಗಾಗಿ ಫೋನ್ ಮಾಡೋಕ್ಕಾಗಿರಲಿಲ್ಲ. ನಾನೇ ನಿನ್ನನ್ನು ಕರಿಯಕ್ಕೆ ಹೇಳಿದ್ದೆ ಚಿಕ್ಕಪ್ಪನ ಹತ್ರ. ನಿನ್ಗದು ಇಷ್ಟ ಆಗಿಲ್ಲ ಅನಿಸುತ್ತೆ. ಅಪ್ಪ, ಅದು ಪರವಾಗಿಲ್ಲ. ನೀನು ದಂಪತಿ ಸಮೇತ ಆದಷ್ಟು ಬೇಗ ಮನೆಗೆ ಬರಕ್ಕೆ ಹೇಳು. ನೀನು ಸುಬ್ಬು ಆದಷ್ಟು ಬೇಗ ಬಿಡುವು ಮಾಡಿಕೊಂಡು ನಮ್ಮ ಮನೆಗೆ ಬರಬೇಕಮ್ಮ. ಸುಬ್ಬು ಅಂತ ಯಾಕೆ ಹೇಳ್ತೀಯ? ಸುಬ್ಬು ಶ್ರಾವಣಿಗೆ ಏನಾಗಬೇಕು? ಗಂಡ ತಾನೆ, ಹಾಗೆ ಹೇಳು. ನೀನು ನಿನ್ನ ಗಂಡ ನಮ್ಮ ಮನೆಗೆ ಬರಬೇಕಮ್ಮ. ಅದು ನಿಮ್ಮ ತಾತ ಅಂದರೆ ಯಜಮಾನ್ರದ್ದು ಕೆಲವು ಡಾಕ್ಯುಮೆಂಟ್ಸ್ ಇತ್ತು, ಅದಕ್ಕೆ ನಿನ್ನ ಸಿಗ್ನೇಚರ್ ಬೇಕು. ಬರ್ತೀರಾ ತಾನೆ? ಖಂಡಿತ ಬರ್ತೀವಿ ಅಪ್ಪ. ನೀವೇ ಫೋನ್ ಮಾಡಿ ಕರಿತಿದ್ದು ನನಗೆ ತುಂಬ ಖುಷಿ ಆಯ್ತಪ್ಪ. ನೀವೇ ಫೋನ್ ಮಾಡಿ ಕರಿಬೇಕು ಅಂತ ಹಠ ಹಿಡಿದಿದ್ದಕ್ಕೆ ನನಗೆ ಕ್ಷಮಿಸ್ಬಿಡಿ ಅಪ್ಪ. ಸರಿ, ಯಾವಾಗ ಬರ್ತೀರಿ? ಅಪ್ಪ, ನಾನೊಬ್ಬಳೇ ಆಗಿದ್ದಿದ್ರೆ ಅಥವಾ ನಾನು ಸುಬ್ಬು ನಾವಿಬ್ಬರೇ ಆಗಿದ್ದಿದ್ರೆ ಯಾವಾಗ ಬೇಕಿದ್ರೂ ಬರ್ಬೋದಾಗಿತ್ತು. ಆದರೆ ಈಗ ನಾನೊಂದು ತುಂಬಿದ ಮನೆಗೆ ಸೊಸೆ. ನಮ್ಮ ಮನೆಗೆ ನನ್ನ ಗಂಡನೇ ಆಧಾರ. ನಮ್ಮ ಮನೇಲಿ ಏನೇ ನಡಿಬೇಕಾದ್ರೂ ಅದು ನನ್ನ ಗಂಡನ ಮೂಲಕನೇ ನಡಿಬೇಕು. ಹಾಗಾಗಿ ನೀವು ನನ್ನ ಗಂಡನಿಗೂ ಒಂದು ಮಾತು ಹೇಳಿದ್ರೆ ನಾನು ಅವ್ರ ಜೊತೆನೇ ಬಂದ್ಬಿಡ್ತೀನಪ್ಪ. ದಯವಿಟ್ಟು ಏನು ಅನ್ಕೋಬೇಡಿ. ಆಗ್ಲಿ ಅಮ್ಮ, ಅವನಿಗೂ ಹೇಳ್ತೀನಿ. ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು ಸೋ ಮಚ್.
ವೀರು, ನನಗೀಗಲೂ ನೆನಪಿದೆ. ನಮ್ಮ ಯಜಮಾನ್ರು ಮಗಳನ್ನ ನೋಡಬೇಕು ಅಂತ ಆಸೆಯಿಂದ ಕರೆಯಕ್ಕೆ ಹೋದಾಗೆಲ್ಲ ನಾನು ಕೋಪ ಮಾಡ್ಕೋತಾ ಇದ್ದೆ. ಆದರೂ ನಮ್ಮ ಯಜಮಾನ್ರು ಮಗಳನ್ನು ಫೋನ್ ಮಾಡಿ ಬಾಮ್ಮ ಅಂತ ಕರೆದಾಗ ಅವಳು ತನ್ನ ಗಂಡನ ಬಿಟ್ಕೊಡ್ತಾ ಇರಲಿಲ್ಲ. ಈಗ ನಾನು ಒಬ್ಬಳೇ ಅಲ್ಲಪ್ಪ, ನನ್ನ ಗಂಡನಿಗೆ ಪ್ರೀತಿ ಗೌರವ ಇಲ್ಲದೆ ಇರೋ ಕಡೆ ನಾನು ಬರೋದಿಲ್ಲ, ಅವರನ್ನು ಕರೆದ್ರಷ್ಟೇ ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ಲು. ಆಗ ಅವ್ರು ನಿನಗೂ ಫೋನ್ ಮಾಡಬೇಕು ಅಂತ ಹೊರಟಿದ್ರು, ಆದ್ರೆ ನಾನೇ ತಡೆದಿದ್ದೆ. ಅವತ್ತು ಆ ತಪ್ಪು ಮಾಡಿದ್ದಕ್ಕೆ ಇವತ್ತು ಈ ಕ್ಷಣದವರೆಗೂ ನಾನು ಕೊರಗ್ತಾನೇ ಇದ್ದೀನಿ. ಹೆಣ್ಣಿನ ಕುತ್ತಿಗೆಗೆ ತಾಳಿ ಬಿದ್ದ ಕೂಡಲೇ ತಮ್ಮ ಗೌರವದ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಹೆಚ್ಚಾಗಿ ತನ್ನ ಗಂಡನ ಗೌರವದ ಬಗ್ಗೆ ಯೋಚನೆ ಮಾಡ್ತಾಳೆ. ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ ಇದೆ ಅಲ್ವಾ ವೀರು? ನಾನು ಅವತ್ತು ಮಾಡಿದ ತಪ್ಪನ ಇವತ್ತು ನೀನು ಮಾಡಬಾರ್ದು. ನೀನೇ ಸುಬ್ಬುಗೆ ಒಂದು ಮಾತು ಬಾ ಅಂತ ಕರಿ. ಸರಿ ಅತ್ತೆ ಅವರೇ, ನಾನೇ ಸುಬ್ಬನ ಕರಿತೀನಿ. ಒಳ್ಳೇದಪ್ಪ. ವರ, ಮನೆಗೆ ಹೋಗಿಲ್ಲ ಅಂತ ತುಂಬ ಬೇಜಾರಾಗ್ತಿದ್ಯಾ? ನಿನಗೆ ಗೊತ್ತಲ್ಲ ಅಮ್ಮನ ಕೋಪ ಹೇಗೆ ಅಂತ. ನನಗೆ ಯಾಕೋ ಅಮ್ಮನ ಕೋಪ ತಿಳಿಯಾಗತ್ತೆ ಅಂತ ಅನ್ನಿಸ್ತಿಲ್ಲ. ನೀನು ದಯವಿಟ್ಟು ಬೇಜಾರು ಮಾಡ್ಕೋಬೇಡ ವರ. ನನಗೆ ಗೊತ್ತು ನಮ್ಮ ಮನೇಲಿ ನಿನಗೆ ತುಂಬ ಹಿಂಸೆ ಕೊಡ್ತಿದ್ದಾರೆ ಅಂತ. ನನಗೆ ಅದನ್ನೆಲ್ಲ ನೋಡೋದಕ್ಕೆ ಆಗ್ತಿಲ್ಲ ವರ. ವರ, ನೀನು ಈಗಲೇ ನಿಮ್ಮ ಮನೆಯವ್ರಿಗೆ ಫೋನ್ ಮಾಡು. ಇಲ್ಲಿ ಏನೇನು ಆಗ್ತಿದೆ, ಇಲ್ಲಿ ಎಷ್ಟು ಕಷ್ಟ ಕೊಡ್ತಿದ್ದಾರೆ ಇದನ್ನೆಲ್ಲ ಹೇಳ್ಕೋ ವರ. ನಿನ್ನ ಮನಸ್ಸು ಸ್ವಲ್ಪ ಸಮಾಧಾನ ಆಗುತ್ತೆ. ಬೇಡ ಶ್ರೀವಲ್ಲಿ, ನಾನೇನು ಅನುಭವಿಸ್ತಿದ್ದೀನಿ ಆ ನೋವು ನನ್ನಲ್ಲೇ ಇರಲಿ. ಅದು ಹೇಗಾಗತ್ತೆ ವರ? ಕಡೆ ಪಕ್ಷ ನಿಮ್ಮ ಅಣ್ಣನ ಹತ್ರ ಆದರೂ ಹೇಳ್ಕೊ. ನೋಡು, ಎಷ್ಟೋ ಸತಿ ನೀನು ಹತ್ಕೊಂಡು ಕೂತಿರ್ಬೇಕಾದ್ರೆ ನಿಮ್ಮ ಅಣ್ಣ ಬಂದು ನಿನಗೆ ಸಮಾಧಾನ ಮಾಡ್ತಿದ್ದ. ಅವನ ಹತ್ರ ಆದರೂ ಹೇಳ್ಕೊ ವರ. ನಮ್ಮಣ್ಣ ಆಫೀಸ್ಗೆ ಹೋಗಿ ಬರೋವರೆಗೂ ನೀನು ಒಬ್ಬಳೇ ಇರ್ತೀಯ. ನೋಡು ವರ, ನಿಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಮಾತಾಡು. ಇಲ್ಲ ಅಂದರೆ ಕದ್ದು ಮುಚ್ಚಿ ಆದರೂ ನಿಮ್ಮ ಮನೆಗೆ ಹೋಗ್ಬಾ. ಅವ್ರ ಹತ್ರ ನೀನು ಎಲ್ಲ ಹೇಳ್ಕೊ, ನಿನಗೆ ಸಮಾಧಾನ ಆಗುತ್ತೆ. ಇಲ್ಲ ಶ್ರೀವಲ್ಲಿ, ನಾನು ಈ ವಿಷಯನೆಲ್ಲ ಮನೆಯವ್ರಿಗೆ ಹೇಳಿದ್ರೆ ಎಲ್ಲ ನೊಂದ್ಕೊಳ್ತಾರೆ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಹಾಗೆ ಏನೇ ಆದರೂ ಅದು ನನ್ನ ಪಾಲಿಗೆ ಬಂದಿದ್ದು ಅಂತ ನಾನೇ ಅನುಭವಿಸ್ತೀನಿ. ಏನಿದು? ಇವಳು ಮನೆಯವ್ರ ಹತ್ರ ಯಾವ ವಿಷಯನೂ ಹೇಳಲ್ಲ ಅಂತಿದ್ದಾಳಲ್ಲ. ಇವಳು ಇಲ್ಲಿ ಅನ್ಭವಿಸ್ತಿರೋ ಸಂಕಟ ಎಲ್ಲ ಅವ್ರ ಮನೆಯವ್ರಿಗೆ ಗೊತ್ತಾಗೋದಾದ್ರೂ ಹೇಗೆ? ವರ, ನೋಡು, ನಾನು ನಿನ್ನ ಫ್ರೆಂಡು. ನೀನು ನನಗೆ ಅದಕ್ಕೆ ಆಗಿರ್ಬೋದು. ಅದಕ್ಕಿಂತ ಹೆಚ್ಚಾಗಿ ನೀನು ನನ್ನ ಗೆಳತಿ ಕಣೆ. ನೋಡು, ಯಾರ ಹತ್ರನೂ ಹೇಳ್ಕೋಬೇಡ. ಅಟ್ಲೀಸ್ಟ್ ನನ್ನ ಹತ್ರ ಆದರೂ ಹೇಳ್ಕೋವರ. ಅಮ್ಮ ಹೀಗೆಲ್ಲ ಮಾಡೋದು ನಿನಗೆ ಬೇಜಾರಾಗತ್ತಲ್ವಾ? ನಾನು ಏನು ಮಾಡಲಿ ಶ್ರೀವಲ್ಲಿ? ನಾನು ಆ ಮನೇಲಿ ತುಂಬ ಮುದ್ದಾಗಿ ಬೆಳೆದಿದ್ದೀನಿ. ಆದರೆ ಇಲ್ಲಿಗೆ ಮದುವೆ ಆಗಿ ಬಂದ ದಿನದಿಂದಲೂ ಹೇಳುವರ, ಹೇಳು. ನಾನು ಈ ಮನೆಗೆ ಬಂದಮೇಲೆ ನನ್ನ ಜವಾಬ್ದಾರಿ ಏನು ಅಂತ ನನಗೆ ಗೊತ್ತಾಯ್ತು. ನೀನು ನನ್ನ ಗೆಳತಿ ಆಗಿರೋದಕ್ಕೆ ನಿನಗೆಲ್ಲ ಹೇಳ್ಕೊಳ್ತಾ ಇದ್ದೀನಿ. ಹೇಳ್ಕೊ. ನೀನು ಹೇಳಿದ್ದನ್ನೆಲ್ಲ ನಾನು ರೆಕಾರ್ಡ್ ಮಾಡಿ ನಿಮ್ಮ ಮನೆಯವ್ರಿಗೆ ಕಳಿಸ್ತೀನಿ.
ಅಲ್ಲಿಗೆ ನನ್ನ ಕೆಲಸ ಮುಗಿಯುತ್ತೆ. ಅಯ್ಯೋ ಅಡುಗೆ ಮನೆ ಒಳಗಡೆ ಶ್ರಾವಣಿ ಅತ್ತನಾ? ಹೂನೆ ನಿಮ್ಮ ಅತ್ತೆನೆ. ಒಳಗಡೆ ಹೋಗಿ ಅವಳು ಏನು ಮಾಡ್ತಿದ್ದಾಳೆ ಅಂತ ನೋಡ್ಕೊಂಡು ನನಗೆ ಹೇಳು. ಸರಿ ಅಮ್ಮ, ಆಯ್ತು, ನೋಡ್ಕೊಂಡ್ ಬರ್ತೀನಿ. ಶ್ರಾವಣಿ ಅತ್ತೆ, ಏನ್ ಮಾಡ್ತಿದ್ದೀರಾ? ಅಡುಗೆ ಮಾಡ್ತಿದ್ದೆ ಪುಟ್ಟ. ಅಮ್ಮ, ನೀನು ಶ್ರಾವಣಿ ಅತ್ತೆ ಏನ್ ಮಾಡ್ತಿದ್ದಾರೆ ನೋಡ್ಕೊ ಬಾ ಅಂದ್ಯಲ್ಲ, ಅವ್ರು ಅಡ್ಗೆ ಮಾಡ್ತಿದ್ರೆ ಅಮ್ಮ. ಅಯ್ಯೋ 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 ಅಯ್ಯೋ, ನಿನ್ನನ್ನು ಯಾರು ಇಲ್ಲಿಗೆ ಬರಕ್ಕೆ ಹೇಳಿದ್ದು? ನಾನು ಹೇಳಿದ್ದು ನಿಮ್ಮ ಅಪ್ಪ ಆಚೆ ಇದ್ದಾರ ನೋಡ್ಕೊಂಡು ಬಾ ಅಂತ. ಸುಳ್ಯ ಕೇಳ್ತೀಯಮ್ಮ, ನೀನೇ ತಾನೇ ಹೇಳಿದ್ದು ಶ್ರಾವಣಿ ಅತ್ತೆ ಅಡ್ಗೆ ಮನೇಲಿ ಏನ್ ಮಾಡ್ತಿದ್ದಾರೆ ನೋಡ್ಕೊ ಬಾ ಅಂತ. ಸುಮ್ಮನೆ ಏನಾದರೂ ಹೇಳಿದ್ರೆ ಬಾಯಿ ಮೇಲೆ ಹಾಕ್ಬಿಡ್ತೀನಿ. ನಾನೇನ್ ಸುಮ್ಮನೆ ಹೇಳ್ತಲ್ಲಮ್ಮ, ನೀನೇ ಸುಮ್ಮನೆ ಹೇಳ್ತಾ ಇರೋದು. ಈ ಮನೆಯಲ್ಲಿ ಸುಬ್ಬು ಮಾವ, ಶ್ರಾವಣಿ ಅತ್ತೆ, ತಾತ ಇಷ್ಟೇ ಜನ ಒಳ್ಳೆಯವರು, ನೀವೆಲ್ಲ ಬ್ಯಾಡ್ ಪೀಪಲ್. ಏಯ್ ಐಶು, ಬಾಯ್ಲಿ, ಹಾಗೆಲ್ಲ ಮಾತಾಡಬಾರ್ದು. ದೊಡ್ಡವರಲ್ವಾ, ದೊಡ್ಡವ್ರಿಗೆ ಗೌರವ ಕೊಡಬೇಕು. ನಮ್ಮ ಮನೇಲಿ ಎಲ್ಲರೂ ಒಳ್ಳೆಯವರೇ. ಯಾಕೆ ಹೇಳು, ಇದು ನಮ್ಮ ಮನೆ, ಅದಕ್ಕೆ ನಮ್ಮ ಮನೆ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ನಮಗೆ ಪ್ರೀತಿ ಇರಬೇಕು. ಈ ಮನೆಯಲ್ಲಿ ಒಬ್ರ ಮೇಲೆ ಒಬ್ರಿಗೆ ತುಂಬ ಕಾಳಜಿ. ಅದಕ್ಕೆ ನಿಮ್ಮಮ್ಮ ಹೇಳಿ ಕಳಿಸಿದ್ದು, ಹೋಗಿ ನೋಡ್ಕೊಂಬಾ ನಾನು ಏನು ಮಾಡ್ತಿದ್ದೀನಿ ಅಂತ. ಯಾಕೆ ಹೇಳು, ನಾನು ಒಬ್ಳೆ ಕೆಲಸ ಮಾಡ್ತಿದ್ದೀನಲ್ವಾ, ನನಗೇನಾದರೂ ಸಹಾಯ ಬೇಕಾ ಅಂತ ಕೇಳಕ್ಕೆ ನಿನಗೆ ಹೇಳಿ ಕಳಿಸಿದ್ದಾರೆ. ಗೊತ್ತಾಯ್ತಾ ಈಗ? ನೋಡ್ದೆ ಅಮ್ಮ, ಶ್ರಾವಣಿ ಅತ್ತೆ ಎಷ್ಟು ಒಳ್ಳೆ ಬುದ್ಧಿ ಹೇಳ್ಕೊಡ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ. ಆಯ್ತಾಯ್ತು. ಏನಾರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ, ನಡಿ. ಅದು ನಿಜಾನೇ ಬಿಡಮ್ಮ. ಐಶು, ನೀನು ಆಡ್ಕೊ ಹೋಗಮ್ಮ. ಅಮ್ಮ, ಅವಳು ಅಡುಗೆ ಮಾಡಿ ಬಡಿಸ್ತಾಳಲ್ಲ, ಆಗ ನೋಡು ನಾನು ಏನು ಮಾಡ್ತೀನಿ ಅಂತ. ಅವಳು ಅಡುಗೆ ಮಾಡೋ ಚಂದಕ್ಕೆ ಬಾಯಿಗಂತೂ ಇಡೋಕ್ಕಾಗಲ್ಲ. ಎಲ್ರಿಗೂ ಹೊಟ್ಟೆ ಹಸಿವಾಗಿದೆ. ಅಡುಗೆ ಚೆನ್ನಾಗಾಗಿಲ್ಲ ಅಂದ್ರೂ ಜಗಳ ಅಂತೂ ಚೆನ್ನಾಗಾಗುತ್ತೆ. ಅಯ್ಯೋ, ಈ ದನ ಬೇರೆ ಜಗಳ ಮಾಡ್ತೀನಿ ನಿಂತಿದ್ದಾಳೆ. ಪಾಪ, ಅಡುಗೆ ಏನಾರು ಚೆನ್ನಾಗಾಗಲಿಲ್ಲ ಅಂದರೆ ಅಯ್ಯೋ ಏನಾಗುತ್ತೋ ಏನೋ. ಪಾಪ, ಶ್ರಾವಣಿಮ್ಮ ಒಬ್ಬರೇ ಎಲ್ಲ ಕೆಲಸನೂ ಮಾಡ್ತಿದ್ದಾರೆ. ನಾನೇನು ಸಹಾಯ ಮಾಡೋಕ್ಕಾಗ್ತಾ ಇಲ್ವೇ? ಅಕಸ್ಮಾತ್ ಅಡುಗೆ ಚೆನ್ನಾಗಾಗದೆ ತೊಂದರೆ ಆಗ್ಬಿಟ್ರೆ ಅಯ್ಯಯ್ಯೋ, ಉಪ್ಪು ಖಾರ ಎಲ್ಲ ಜಾಸ್ತಿ ಆಗ್ಬಿಟ್ಟಿದ್ಯಲ್ಲ. ಮೊದಲನೇ ಸಲ ಮನೆಯವ್ರಿಗೋಸ್ಕರ ಅಡುಗೆ ಮಾಡಿದ್ದೀನಿ, ಈಗಲೇ ಹೀಗಾಗೋಯ್ತಲ್ಲ. ಈಗೇನು ಮಾಡಲಿ ನಾನು, ಏನು ಮಾಡಲಿ? ಹಾಂ, ಯೂಟ್ಯೂಬಲ್ಲಿ ಉಪ್ಪು ಜಾಸ್ತಿ ಆದರೆ ಏನು ಮಾಡಬೇಕು ಅಂತ ನೋಡ್ತೀನಿ. ನೆಟ್ವರ್ಕೇ ಸಿಗ್ತಿಲ್ವಲ್ಲ ಇಲ್ಲಿ. ಪಾಪ ಶ್ರಾವಣಿಯಮ್ಮ, ಏನಾರು ಮಾಡಿ ಇದು ನಾನೇ ಸರಿ ಮಾಡಬೇಕು.
ಹೇಳ್ಕೊ ವರ. ನಿನ್ನ ಮನಸ್ಸಲ್ಲಿ ಏನೇನಿದೆಯೋ ಅದನ್ನ ಎಲ್ಲ ಹೇಳ್ಕೊ. ನಿನ್ನ ಮನಸ್ಸಿಗೆ ಎಷ್ಟು ಕಷ್ಟ ಆಗ್ತದೆ ಅನ್ನೋದನ್ನು ಹೇಳ್ಕೊ. ಶ್ರೀವಲ್ಲಿ, ನನಗೂ ನಿನಗೂ ಜಾಸ್ತಿ ಏನು ಏಜ್ ಗ್ಯಾಪ್ ಇಲ್ಲ. ನಮ್ಮಿಬ್ಬರು ಆಲೋಚನೆಗಳು ಒಂದೇ ಥರ ಇರ್ತವೆ. ನಾವು ನಮ್ಮ ಮನೆಯವ್ರ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದೀವಿ. ಆದರೆ ನನಗೂ ನಿನಗೂ ಏನು ವ್ಯತ್ಯಾಸ ಗೊತ್ತಾ? ಈ ತಾಳಿ ಒಂದ್ಸತಿ ಕುತ್ತಿಗೆಗೆ ಬಿದ್ಮೇಲೆ ಹುಡುಗಾಟ ಆಡೋ ಒಂದು ಹುಡುಗಿ ಜವಾಬ್ದಾರಿ ಇರೋ ಹೆಣ್ಣಾಗಿ ಬದಲಾಗ್ತಾಳೆ. ಈಗ ಅಂಥದ್ದೇ ಬದಲಾವಣೆ ನನ್ನಲ್ಲೂ ಆಗಿದೆ. ನಿನ್ನ ತಾಯಿ ಅಂದ್ರೆ ನನ್ನ ಅತ್ತೆ ನನಗೆ ಜೀವನದ ಜವಾಬ್ದಾರಿಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ನಾವು ಸ್ಕೂಲಿಗೆ ಹೋಗ್ತಾ ಕೆಲವು ಪಾಠಗಳು ಕಷ್ಟ ಆಗ್ಬೋದು, ನಮಗೆ ಪಾಠ ಮಾಡೋರು ಬೈಲಬಹುದು. ಹಾಗಂತ ನಾವು ಅವರನ್ನ ಕೆಟ್ಟವರು ಅಂತ ಅನ್ನಕ್ಕಾಗತ್ತಾ? ಅತ್ತೆ ಕೂಡ ಜೀವನದ ಪಾಠ ಹೇಳ್ಕೊಡ್ತಿದ್ದಾರೆ. ಈಗ ಅವ್ರು ಹೇಳ್ತಾ ಇರೋದು ಕಠೋರವಾಗಿರ್ಬೋದು, ಆದರೆ ಅವ್ರ ಹೃದಯದಲ್ಲೂ ಪ್ರೀತಿ ಕಾಳಜಿ ಎಲ್ಲ ಇದೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಈ ಮನೇಲಿ ನನಗೆ ಕೆಲಸಗಳು ಜಾಸ್ತಿ ಇರ್ಬೋದು, ನಮ್ಮನೆ ಅಂದಮೇಲೆ ಆ ಕೆಲಸಗಳನ್ನೆಲ್ಲ ನಾನೇ ಮಾಡಬೇಕು ತಾನೆ. ಇಷ್ಟಕ್ಕೆ ಅತ್ತೆನ ದೂರಕ್ಕಾಗತ್ತಾ? ಕಡ್ಡಿನ ಗುಡ್ಡ ಮಾಡ್ತಾ ಹೋದ್ರೆ ಯಾವ ಸಂಸಾರನೂ ಉಳಿಯಲ್ಲ ಶ್ರೀವಲ್ಲಿ. ನನಗೆ ಬೇಜಾರಾಗಿದ್ದು ನನಗೆ ಮನೆಗೆ ಹೋಗೋಕ್ಕಾಗಿಲ್ಲ ಅಂತ ಅಷ್ಟೆ. ಆದರೆ ನನ್ನ ಮನೆ ಏನಾದ್ರು ದೂರದಲ್ಲಿದೆಯಾ? ನಾನು ಇಲ್ಲಿ ಮಾತಾಡಿದ್ರೆ ನಮ್ಮ ಮನೆಯವ್ರಿಗೆ ಅಲ್ಲಿ ಕೇಳಿಸತ್ತೆ. ಎಷ್ಟೋ ಹೆಣ್ಮಕ್ಳು ಮದುವೆ ಆದಮೇಲೆ 100 ಕಿಲೋಮೀಟ್ರು 1000 ಮೈಲಿ ದೂರದಲ್ಲಿರ್ತಾರೆ. ಅವರಿಗೆಲ್ಲ ಹೋಲಿಸಿದ್ರೆ ಇದು ನನ್ನ ಅದೃಷ್ಟ ಅಲ್ವಾ? ಜೊತೆಗೆ ಏನೇ ಆದರೂ ಇದು ನನ್ನ ಗಂಡನ ಮನೆ ಅಲ್ಲಲ್ಲ, ಇದು ನಂದೇ ಮನೆ. ನನ್ನ ಮನೆ ವಿಷಯನ ಬೇರೆ ಕಡೆ ನಾನೇ ಯಾಕೆ ಹೇಳಿ? ನನ್ನ ತವ್ರ ಮನೆ ದೃಷ್ಟಿಲಿ ಈ ಮನೆಯವರಾಗಲಿ ಈ ಮನೆ ಆಗಲಿ ಯಾವಾಗಲೂ ಎತ್ತರ ಸ್ಥಾನದಲ್ಲಿರಬೇಕು. ಎಷ್ಟು ಒಳ್ಳೆಯವಳು ವರ. ನಮ್ಮ ಮನೆ ಬಗ್ಗೆ ನಮ್ಮ ಮನೆಯವ್ರ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ. ಇದೆಲ್ಲ ಇವಳ ಮನೆಯವರು ಕಲಿಸ್ಕೊಟ್ಟಿರೋ ಸಂಸ್ಕಾರ. ಇಂಥವಳಿಗೆ ತೊಂದರೆ ಆಗೋ ಹಾಗೆ ನಡ್ಕೋಬೇಕಲ್ಲ. ಛೇ, ಏನು ಮಾಡೋಕ್ಕಾಗತ್ತೆ? ಸುಬ್ಬು ನನಗೆ ಸಿಗಬೇಕು ಅಂದರೆ ನಾನು ಸ್ವಲ್ಪ ಸ್ವಾರ್ಥಿ ಆಗಲೇಬೇಕು. ಅಪ್ಪಪ್ಪ, ಏನು ಇಷ್ಟೊಂದು ಖಾರ ಉಪ್ಪು! ಅಯ್ಯಯ್ಯೋ, ಆಲೂಗೆಡ್ಡೆ ಒಂಚೂರು ಹುಣಸೆ ಹುಳಿ ಹಾಕಿದ್ರೆ ಕಮ್ಮಿ ಆಗುತ್ತೆ. ಈಗ ತಟ್ ಮಟ್ಟಕ್ಕೆ ಸರಿ ಹೋಯ್ತು. ಒಂದ್ಸರಿ ಕುದಿ ಬಂದರೆ ಇರೋ ಉಪ್ಪು ಖಾರ ಎಲ್ಲ ಎಳ್ಕೊಳ್ಳುತ್ತೆ. ಇವಾಗ ಸರಿ ಹೋಯ್ತು. ಇವಾಗ ದನ ಜಗಳ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಷ್ಟಕ್ಕೆ ನೋವು ಹಿಂಸೆ ಅಂತ ಅನ್ಕೊಳಕ್ಕಾಗತ್ತ ಶ್ರೀವಲ್ಲಿ? ನಾನು ಈ ಮನೇಲಿ ಖುಷಿಯಾಗಿದ್ದೀನಿ. ಚಿಕ್ಕ ಪುಟ್ಟ ವಿಷಯಕ್ಕೆ ನನ್ಗೆ ಆಗಾಗ ಕಣ್ಣೀರು ಬರ್ತಾ ಇರ್ಬೋದು. ಕಣ್ಣೀರ್ಗೇನು ಧೂಳು ಬಿದ್ದರೂ ಬರುತ್ತೆ. ಮನಸ್ಸಲ್ಲಿರೋ ಸಮಸ್ಯೆನ ಕಣ್ಣಿಗೆ ಬಿದ್ದಿರೋ ಧೂಳನ್ನ ಆಚೆ ಹಾಕ್ಬಿಟ್ರೆ ನಾವು ನಗ್ನಗ್ತಾ ಇರ್ಬೋದು. ಹಾಗೆ ನೋಡಿದ್ರೆ
ನಾನು ಅನುಭವಿಸ್ತಾ ಇರೋದು ಸಮಸ್ಯೆನೇ ಅಲ್ಲ. ಶ್ರಾವಣಿ ಅದಕ್ಕೆ ಅಷ್ಟು ದೊಡ್ಡ ಮನೆಯಿಂದ ಬಂದು ನಮ್ಮ ಮನೇಲಿ ಎಂತೆಂಥ ಕೆಲ್ಸಗಳನ್ನ ಮಾಡ್ತಾ ಇದ್ದಾಳೆ. ನಮ್ಮ ಮನೆಯವರಿಂದ ಎಂತೆಂಥ ಮಾತುಗಳನ್ನ ಕೇಳ್ತಾ ಇದ್ದಾಳೆ. ಅದು ಹೋಗ್ಲಿ, ಶ್ರಾವಣಿ ಅದಕ್ಕೆ ನಮ್ಮ ಮನೆಗೆ ಬಂದ್ಮೇಲೆ ಅವ್ರ ತವ್ರ ಮನೆಯಿಂದ ದೂರನೇ ಆಗ್ಬಿಟ್ಲು. ಇದನ್ನೆಲ್ಲ ನೋಡಿದ್ರೆ ಶ್ರಾವಣಿ ಅದಕ್ಕೆ ನನ್ಗಿಂತ ಜಾಸ್ತಿ ನೋವನ್ನ ಅನುಭವಿಸ್ತಾ ಇದ್ದಾಳೆ. ಆದ್ರೂ ಯಾವಾಗ್ಲೂ ಶ್ರಾವಣಿ ಅದಕ್ಕೆ ನಗ್ನಗ್ತಾನೆ ಇರ್ತಾಳೆ. ಜೀವನದಲ್ಲಿ ನಾನು ಹೇಗಿರ್ಬೇಕು ಅನ್ನೋದನ್ನ ಶ್ರಾವಣಿ ಅದಕ್ಕೆಯಿಂದ ನಾನು ಕಲಿತಾ ಇದ್ದೀನಿ. ಹಾಗೆ ಇರ್ತೀನಿ. ನನ್ನ ಬಗ್ಗೆ ಕಾಳಜಿ ತೋರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಶ್ರಾವಣಿ ನೋಡಿ ಜೀವನ ಕಲಿತಾಳಂತೆ. ಎಲ್ರಿಗೂ ಮಂಕು ಬುದ್ಧಿ ಹಚ್ಚಿದಾಳ ಶ್ರಾವಣಿ. ಏನ್ ಮಾಡ್ಲಿ, ವಿದ್ಯಾ ಮೇಡಮ್ ಹೇಳ್ದಾಗೆ ಏನು ಮಾಡಕ್ಕಾಗ್ತಿಲ್ವಲ್ಲ. ಹೀಗೆ ಆದ್ರೆ ನನ್ ಸುಬ್ಬು ಸಿಗೋದು ಯಾವಾಗ?